This video is for educational and informational purpose only. ಈ ವಿಡಿಯೋ ಮಾಹಿತಿ ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ಆಗಿರುತ್ತದೆ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆಯ ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದ್ದೀನಿ. ಸೊ ಇದರಲ್ಲಿ ನೀವು ಕನ್ನಡದಲ್ಲಾದರೂ ಜಾಬ್ ಮಾಡಿ ಅಥವಾ ನಿಮ್ಗೆ ಯಾವ ಭಾಷೆ ಬರುತ್ತೆ ಆ ಭಾಷೆಯಲ್ಲಿ ಕೆಲಸ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೊ ಇಲ್ಲೆಲ್ಲ ನೀವು ಕೆಲಸ ಮಾಡ್ತಿದ್ದೀರಿ ಅಂದರೆ ವಿಡಿಯೋಗಳು ಮಾಡ್ತಾ ಇದ್ದೀರಿ. ಸೊ ಇದೆಲ್ಲ ನಿಮಗೆ ಚಿರಪರಿಚಿತ ಇದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಾಡಬಹುದು. ಸೊ ನೀವು ಯಾವ ರೀತಿ ಕೆಲಸ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೇನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ವಿಡಿಯೋಗಳು ಮೊದಲು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಓಕೆನಾ? ಸೊ ಬನ್ನಿ ಶುರು ಮಾಡೋಣ. ಸೊ ಇಲ್ಲಿ ಹೌಸ್ ವೈಫ್ ಆಗಿರಿ, ರಿಟೈರ್ಡ್ ಪರ್ಸನ್ಸ್ ಆಗಿರಿ, ಸ್ಟೂಡೆಂಟ್ಸ್ ಆಗಿರಿ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಇದು ಫುಲ್ಲಿ ರಿಮೋಟ್ ಜಾಬ್ ಆಗಿರುತ್ತೆ, ಮನೆಯಿಂದಲೇ ಮಾಡುವಂಥ ಕೆಲಸ ಇರುತ್ತೆ. ಇಲ್ಲಿ ಯಾರಿಗೂ ಕೂಡ ₹1 ಕೂಡ ಕೊಡೋ ಹಾಗಿಲ್ಲ, ಫುಲ್ಲಿ ಫ್ರೀ ಆಗಿರುತ್ತೆ. ತಿಂಗಳಿಗೆ 70,000 ರಿಂದ 80,000 ಇಲ್ಲಿ ಸಿಗುತ್ತೆ. ಓಕೆನಾ? ಸೊ ಬನ್ನಿ ನೋಡೋಣ ಯಾವ ರೀತಿ ಅಂತ ಹೇಳಿಬಿಟ್ಟು. ಸೊ ಫ್ರೆಂಡ್ಸ್, ಇದೊಂದು ಫೇಸ್ಬುಕ್ ಗ್ರೂಪ್ ಸ್ಪೆಷಲಿಸ್ಟ್ ಅಂತ ಹೇಳಿಬಿಟ್ಟು. ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಯಾರೆಲ್ಲ ಫೇಸ್ಬುಕ್ ಯೂಸ್ ಮಾಡ್ತೀರಾ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಕೆಲಸ ಮಾಡ್ತೀರಾ. ಸೊ ಅವ್ರಿಗೆಲ್ಲ ತುಂಬ ಈಸಿ ಕೆಲಸ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಬಹುದು, ನಿಮಗೆ ಪರ್ ಮಂತ್ಗೆ $400 ಇಂದ $700 ಸಿಗುತ್ತೆ. ಅಂದರೆ ನಿಮಗೆ ಇಂಡಿಯನ್ ರುಪೀಸಲ್ಲಿ $1 $85 ಇರುತ್ತೆ. ಸೊ ಅದೇ ರೀತಿ ಇಲ್ಲಿ ನಿಮಗೆ 400 ಇಂದ 700 ಅಂದರೆ ಆಲ್ಮೋಸ್ಟ್ 40,000 ದಿಂದ 50,000 ಸಂಬಳ ನಿಮ್ಗೆ ಆಗುತ್ತೆ. ಓಕೆನಾ? ಸೊ ಈ ಒಂದು ಜಾಬ್ ನೇಮ್ ಬಂದ್ಬಿಟ್ಟು ಫೇಸ್ಬುಕ್ ಗ್ರೂಪ್ ಸ್ಪೆಷಲಿಸ್ಟ್ ಆಗಿ ನೀವು ಕೆಲಸ ಮಾಡುವಂಥದ್ದು. ಸೊ ಇದು ಫುಲ್ಲಿ ರಿಮೋಟ್ ಜಾಬ್ ಆಗಿರುತ್ತೆ ಮತ್ತು ಫುಲ್ ಟೈಮ್ ಜಾಬ್ ಆಗಿರುತ್ತೆ. 9 AM ಇಂದ 5 ಗಂಟೆವರೆಗೂ ನೀವು ಕೆಲಸ ಮಾಡುವಂಥದ್ದು ವರ್ಕ್ ಶೆಡ್ಯೂಲ್ ಬಂದ್ಬಿಟ್ಟು. ಸೊ ಕಾಂಪನ್ಸೇಷನ್ ಬಂದ್ಬಿಟ್ಟು ನಾನು ಹೇಳಿದ ಹಾಗೆ. ದೆನ್ ಅಬೌಟ್ ಅಸ್, ಈ ಕಂಪನಿ ಬಂದ್ಬಿಟ್ಟು ರೈಡ್ ದ ವೇವ್ ಈಸ್ ಅ ಫಾಸ್ಟ್ ಗ್ರೋವಿಂಗ್ US ಬೇಸ್ಡ್ ಕಂಪನಿ ಆಗಿರುತ್ತೆ. ಸೊ ಇದು ಮಾರ್ಕೆಟಿಂಗ್ ಬೇಸ್ಡ್ ಕಂಪನಿ ಆಗಿರುತ್ತೆ. So it helps to local business increase sales through strategic engagement in Facebook groups. In under a year, Wave selected to over 120 active clients nationwide and continue to grow rapidly. Okay, why you join us? Okay, ಇಲ್ಲಿ ಯಾಕೆ ನೀವು ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ, ಸೊ ಇದು ಒಂದು ಒಳ್ಳೆಯ ಕಂಪನಿ ಆಗಿದೆ. ಸೊ ಇದು ಗೌರ್ಮೆಂಟ್ ಒಂದು ರಿಜಿಸ್ಟರ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಜಾಯ್ನ್ ಎ ಪೊಸೆಸಿವ್ನೆಟ್ ರಿಲೇಟ್ನೆಸ್ in a high performing team that's redirecting lead generation for a small business and play a critical role in helping small business grow. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಫೇಸ್ಬುಕ್ ಯೂಸ್ ಮಾಡೋರಿಗೆ. ಸೊ ಫೇಸ್ಬುಕ್ ಅನ್ನೋದು ಒಂದು ಜಮಾನ್ದಿಂದನೂ ಇರುವಂಥ ಕಂಪನಿ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಮೋಸ ಇಲ್ಲ ಮತ್ತು ಯಾರಿಗೂ ಕೂಡ ₹1 ಕೂಡ ಕೊಡೋ ಹಾಗಿಲ್ಲ, ಫುಲ್ಲಿ ಫ್ರೀ ಆಗಿರುತ್ತೆ. ಸೊ ಎಂಜಾಯ್ ದ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಕಂಫರ್ಟ್ ಆಫ್ ಫುಲ್ಲಿ ರಿಮೋಟ್ ರೋಲ್. ಅಂದರೆ ನೀವು ಮನೆಯಲ್ಲೇ ಕುಳಿತುಕೊಂಡು ಮಾಡುವಂಥ ಇದು ಕೆಲಸ ಆಗಿರುತ್ತೆ. ಯಾವುದೇ ರೀತಿಯಾಗಿ ಆಫೀಸ್ಗೆ ಹೋಗಬೇಕು ಅಂತ ಏನಿಲ್ಲ. ಓಕೆನಾ? ವಿ ಪ್ರಮೋಟ್ ಫ್ರಮ್ ವಿತಿನ್ ಮೆನಿ ಆಫ್ ಅವರ್ ಸೀನಿಯರ್ ಟೀಮ್ ಸ್ಟಾರ್ಟೆಡ್ ಇನ್ ರೋಲ್ಸ್ ಜಸ್ಟ್ ಲೈಕ್ ದಿಸ್. ಓಕೆನಾ? ದೆನ್ ರೋಲ್ ಓವರ್ವ್ಯೂ ಬಂದ್ಬಿಟ್ಟು, ವಿ ಆರ್ ಲುಕಿಂಗ್ ಫಾರ್ ಎ ರಿಸರ್ಚ್ ಫೋಕಸ್ಡ್ ಆ್ಯಂಡ್ ಡೀಟೇಲ್ಡ್ ಓರಿಯೆಂಟೆಡ್ individuals to take ownership of the most critical pieces of our marketing strategy, joining high quality local Facebook groups that allows promotional content. Your research helps unlock new opportunities and directly fulfills client results. ಸೊ ಇಲ್ಲಿ ನಿಮ್ಮ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಬಹುದು, ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ ಇರ್ತಾರಲ್ವ, ಸೊ ಅವರೆಲ್ಲ ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಪ್ರಮೋಷನನ್ನು ಮಾಡ್ತಾ ಇರ್ತಾರೆ. ಸೊ ಪ್ರಮೋಷನ್ ಮಾಡ್ತಾ ಇರ್ತಾರೆ. ಸೊ ಅದೊಂದು ಕಡೆ ಇಟ್ಟರೆ, ಸೊ ಇನ್ನೊಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಈಗ ಯಾರಾದರೂ ಒಂದು ಸ್ಮಾಲ್ ಬಿಸ್ನೆಸ್ಸು ಅಥವಾ ದೊಡ್ಡ ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತೀರಾ. ಸೊ ಸ್ಟಾರ್ಟ್ ಮಾಡಿದಾಗ ಅವ್ರಿಗೇನು ಬೇಕಾಗಿರುತ್ತೆ ಅಂದರೆ ಅಡ್ವರ್ಟೈಸ್ಮೆಂಟ್, ಅಂದರೆ ಪ್ರಚಾರ ಮಾಡೋದು ಬೇಕಾಗಿರುತ್ತೆ. ಜನಗಳಿಗೆ ಅವರು ತಿಳಿಸ್ಕೊಡ್ಬೇಕು. ಸೊ ಅವಾಗ ಏನು ಮಾಡ್ತಾರೆ, ಅವರು ಪ್ರಮೋಷನ್ಗಳನ್ನು ಕೊಡ್ತಾ ಇರ್ತಾರೆ. ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಿರಬಹುದು ಅಥವಾ ಟಿ ವಿಲಿ ನ್ಯೂಸ್ಗಳಿಗೆ. ಸೊ ಈ ರೀತಿ ಆ್ಯಡ್ಸ್ಗಳಿಗೆ ಅವರು ಕೊಡ್ತಾ ಇರ್ತಾರೆ. ಓಕೆನಾ? ಸೊ ಈ ರೀತಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಗ್ರೂಪ್ಗಳಿರುತ್ತೆ. ಫೇಸ್ಬುಕ್ಕಲ್ಲಿ ಗ್ರೂಪ್ ಇರುತ್ತೆ. ಆ ಗ್ರೂಪಲ್ಲಿ ನೀವು ಟೀಮ್ ವರ್ಕ್ ಆಗಿ ಕೆಲಸ ಮಾಡುವಂಥದ್ದು. ಏನು ಕೆಲಸ ಅಂತ ಹೇಳಿದ್ರೆ, ಈಗ ಬಿಸ್ನೆಸ್ ಮಾಡ್ತಾ ಇರೋರು ಆ್ಯಡ್ಸ್ಗಳನ್ನು ಕೊಡ್ತಾ ಇರ್ತಾರೆ, ನಮ್ದು ಆ್ಯಡ್ಸ್ ಪ್ಲೇ ಮಾಡಿ ಅಂತ ಹೇಳಿಬಿಟ್ಟು. ಸೊ ಅವ್ರದ್ದು ನೀವು ಎನ್ಕ್ವೈರಿ ಮಾಡುವಂಥದ್ದು, ಮತ್ತು ಅವ್ರದ್ದು ಏನಾದರೂ ಮುಗಿದಿದ್ರೆ, ಅಂದರೆ ಅವಧಿ ಮುಗಿದಿದ್ರೆ, ಇಷ್ಟು ದಿನ ಅಂತ ಕೊಟ್ಟಿರ್ತಾರೆ ಆ್ಯಡ್ಸು. ಸೊ ಅದನ್ನೆಲ್ಲ ನೀವು ಚೆಕ್ ಮಾಡುವಂಥದ್ದು, ಅಂದರೆ ಆ್ಯಡ್ಸ್ ಚೆಕ್ ಮಾಡುವಂಥ ಕೆಲಸ ನಿಮ್ದಾಗಿರುತ್ತೆ. ಓಕೆನಾ? ಸೊ ಕೀ ರೆಸ್ಪಾನ್ಸಿಬಿಲಿಟಿ ಬಂದುಬಿಟ್ಟು ರಿಸರ್ಚ್ ಆ್ಯಂಡ್ ಐಡೆಂಟಿಫೈ ರೆಲೆವೆಂಟ್ ಲೊಕೇಶನ್ ಸ್ಪೆಸಿಫಿಕ್ ಫೇಸ್ಬುಕ್ ಗ್ರೂಪ್ಸ್ ಬೇಸ್ಡ್
based on client industries, for example local mom groups, business communities. In evaluate group quality based on engagement, posting activity, membership size and admin presence. Okay na. Then join groups strategically using assigned Facebook profiles, ensuring compliance with each group's rules and joining questions. Track all joining activity in shared Google Sheets, including group name, join status, quality rating and notes. Okay na. Report partners in acceptance, rejections and flag groups that restrict posting or ಅಪಿಯರ್ ಇನ್ಆಕ್ಟಿವ್. ಸೊ ಈ ರೀತಿ ನಿಮ್ಮ ಕೆಲಸ ಆಗಿರುತ್ತೆ. ಓಕೆನಾ. ಇನ್ನು ಸಕ್ಸಸ್ ಲುಕ್ಸ್ ಲೈಕ್ ಬಂದ್ಬಿಟ್ಟು ಏಮ್ ಫಾರ್ 10 to 12 ಕ್ವಾಲಿಟಿ ಗ್ರೂಪ್ ಜಾಯಿನ್ ಅಟೆಂಪ್ಟ್ಸ್ ಪರ್ ಅಕೌಂಟ್ ಪರ್ ಡೇ. ಏಮ್ ಫಾರ್ 90% ಪ್ಲಸ್ ಅಕ್ಸೆಪ್ಟೆನ್ಸ್ ರೇಟ್ ಬೈ ಸೆಲೆಕ್ಟಿಂಗ್ ಆಕ್ಟಿವ್ ರೆಲೆವೆಂಟ್ ಗ್ರೂಪ್ಸ್. ಇನ್ನು ರಿಕ್ವೈರ್ಡ್ ಕ್ವಾಲಿಫಿಕೇಶನ್ಸ್ ಬಂದ್ಬಿಟ್ಟು ಸ್ಟ್ರಾಂಗ್ ಫೇಸ್ಬುಕ್ ನ್ಯಾವಿಗೇಷನ್ ಸ್ಕಿಲ್ಸ್ ಎಸ್ಪೆಷಲಿ ವಿತಿನ್ ಗ್ರೂಪ್ಸ್. ಅಂದರೆ ನಿಮಗೆ ಫೇಸ್ಬುಕ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ದೆನ್ ಪ್ರೊವನ್ ಆನ್ಲೈನ್ ರಿಸರ್ಚ್ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟಿ ಟು ಮೇಕ್ ಇನ್ಫಾರ್ಮ್ ಜಡ್ಮೆಂಟ್ಸ್. ಸೊ ನಿಮ್ಗೆ ಏನಿರಬೇಕು ಅಂತ ಹೇಳಿದ್ರೆ ಎಬಿಲಿಟಿ ಇರಬೇಕು, ಅಂದರೆ ಆನ್ಲೈನ್ ಬಗ್ಗೆ ನಿಮಗೆ ತಿಳ್ಕೊಂಡಿರಬೇಕು. ದೆನ್ ಅಟೆನ್ಷನ್ ಟು ಡೀಟೇಲ್, ಸ್ಟ್ರಾಂಗ್ ಒರಿಜೆಂಟಲ್ ಹ್ಯಾಬಿಟ್ಸ್. ದೆನ್ ಕಂಫರ್ಟೇಬಲ್ ಯೂಸಿಂಗ್ ಗೂಗಲ್ ಶೀಟ್ಸ್ ಫಾರ್ ಡಾಟಾ ಎಂಟ್ರಿ ಆ್ಯಂಡ್ ಟ್ರ್ಯಾಕಿಂಗ್. ರಿಲಯಬಲ್ ಇಂಟರ್ನೆಟ್ ಕನೆಕ್ಷನ್ ಆ್ಯಂಡ್ ಎಬಿಲಿಟಿ ಟು ವರ್ಕ್ ಐಡೆಂಟಿಫೈಟಲಿ. ಓಕೆನಾ. ದೆನ್ ಪ್ರಿಫರ್ಡ್ ಕ್ವಾಲಿಟೀಸ್ ಬಂದ್ಬಿಟ್ಟು ಪ್ರೊಯಾಕ್ಟಿವ್ ಪ್ರಾಬ್ಲಮ್ ಸಾಲ್ವರ್ ವಿತಿನ್ ಸಿಸ್ಟಮ್ಸ್ ಮೈಂಡ್ಸೆಟ್. ಅಂದರೆ ಈಗ ಏನಾದರೂ ಕಸ್ಟಮರ್ ಆ್ಯಡ್ಸ್ ಬಂದಿಲ್ಲ ಅಥವಾ ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಸೊ ಅದನ್ನು ನೀವು ಕ್ಲಿಯರ್ ಮಾಡುವಂಥ ಕೆಪಾಸಿಟಿ ನಿಮ್ಗೆ ಇರಬೇಕು. ಓಕೆನಾ. ಎಕ್ಸ್ಪೀರಿಯನ್ಸ್ ವಿತ್ ಸೋಷಿಯಲ್ ಮೀಡಿಯಾ, ಕಮ್ಯುನಿಟಿ ಮ್ಯಾನೇಜ್ಮೆಂಟ್ ಆರ್ ಡಾಟಾ ಟ್ರ್ಯಾಕಿಂಗ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದ್ದರೂ ಹಾಕ್ಬೋದು, ಇಲ್ಲಂದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ಸೊ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದು ಅಂತ ಅವರ ರೀತಿ ಹೇಳ್ತಿರುವಂಥದ್ದು. ಮತ್ತು ಸೋಷಿಯಲ್ ಮೀಡಿಯಾ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡೇ ಮಾಡ್ತೀವಲ್ವಾ. ಫೇಸ್ಬುಕ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಮಾಡ್ತಾರೆ, ಸೊ ಅದೇ ರೀತಿ ಯೂಟ್ಯೂಬ್. ಸೊ ನೀವು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ, ಅಂದರೆ ಜಾಬ್. ಓಕೆನಾ. ಫ್ಯಾಮಿಲಿಯರಿಟಿ ವಿತ್ ಅಸ್ ಲೋಕಲ್ ಕಮ್ಯುನಿಟೀಸ್ ಆರ್ ಕನ್ಸ್ಯೂಮರ್ ಬಿಹೇವಿಯರ್, ಪ್ರೀವಿಯಸ್ ವರ್ಕ್ ಇನ್ ಫಾಸ್ಟ್ ಪೇಸ್ಡ್ ಆರ್ ಏಜೆನ್ಸಿ ಸೆಟ್ಟಿಂಗ್ ಪ್ಲಸ್. ಓಕೆನಾ. ಹೌ ಟು ಅಪ್ಲೈ. ಸೊ ಇದನ್ನು ಆನ್ಲೈನ್ ಥ್ರೂ ಅಪ್ಲೈ ಮಾಡುವಂಥದ್ದು. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಯಾವುದಾದ್ರೂ ಡಿಗ್ರಿ ಆಗಿರಲಿ ಅಥವಾ 10ನೇ ಕ್ಲಾಸು, ಸೊ PUC, ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಇವಾಗ ತೋರಿಸ್ತೀನಿ. ಓಕೆನಾ. ಸೊ ಅಪ್ಲೈ ಟು ದಿಸ್ ಜಾಬ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ, ಫೇಸ್ಬುಕ್ ಗ್ರೂಪ್ ಸ್ಪೆಷಲಿಸ್ಟ್ ಅಂತ ಹೇಳಿಬಿಟ್ಟು ರೈಟ್ ದ ವೇವ್ ಬೇಸಿಕ್ ಇನ್ಫಾರ್ಮೇಷನ್ ಕೇಳಿರ್ತಾರೆ. ಓಕೆನಾ. ಫಸ್ಟ್ ನಿಮ್ಮ ರೆಸ್ಯೂಮನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸಮ್ ಫೈಲ್ಸ್ ವಿಲ್ ಆಟೋಮೆಟಿಕಲಿ ಬಿ ಫಿಲ್ಡ್ ಬೈ ಅಪ್ಲೋಡಿಂಗ್ ಯುವರ್ ರೆಸ್ಯೂಮ್. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ದೇನಾದರೂ ರೆಸ್ಯೂಮ್ ಇದ್ದರೆ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ನಿಮ್ದೇನಾದರೂ ರೆಸ್ಯೂಮ್ ಇಲ್ಲ ಅಂತ ಹೇಳಿದ್ರೆ, ಕ್ರಿಯೇಟ್ ಮಾಡೋಕ್ಕೆ ನಮಗೆ ಬರಲ್ಲ ಅಂತ ಹೇಳಿದ್ರೆ, ಯಾರು ಜಾಸ್ತಿ ಕಮೆಂಟ್ಗಳನ್ನು ಮಾಡ್ತೀರಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೆಸ್ಯೂಮ್ ಯಾವ ರೀತಿ ನೀವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಜಸ್ಟ್ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ಲೇಸ್ಟೋರಲ್ಲಿ ಹೋಗಿ ಕ್ಯಾನ್ವಾ ಅಂತ ಹೇಳಿ ಸರ್ಚ್ ಮಾಡಿ. ಸೊ ಅಲ್ಲಿ ಕ್ಯಾನ್ವಾ ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಹಲವಾರು ರೀತಿಯಂಥ ರೆಸ್ಯೂಮ್ಗಳು ಬರುತ್ತೆ ನೋಡಲಿಕ್ಕೆ ಎಕ್ಸಾಂಪಲ್ ಆಗಿ. ಸೊ ಅದನ್ನು ನೀವು ಎಕ್ಸಾಂಪಲ್ ಇಟ್ಕೊಂಡು ನೀವು ಕ್ರಿಯೇಟ್ ಮಾಡಬಹುದು. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಈಗ ಸದ್ಯಕ್ಕೆ ನಿಮ್ಮ ಹತ್ರ ಯಾವುದಿದೆ ಅದನ್ನು ನೀವು ಅಪ್ಲೋಡ್ ಮಾಡಿ. ದೆನ್ ಫಸ್ಟ್ ನೇಮ್ ಹಾಕಬೇಕಾಗುತ್ತೆ, ನಿಮ್ಮ ಹೆಸರು ಹಾಕಿ. ದೆನ್ ಲಾಸ್ಟ್ ನೇಮ್ ನಿಮ್ಮ ಇನಿಷಿಯಲ್ ಹಾಕಿ. ಅದಾದಮೇಲೆ ಇಮೇಲ್ ID ಹಾಕಿ. ದೆನ್ ನಿಮ್ಮ ಫೋನ್ ನಂಬರ್ ಮತ್ತು ನಿಮ್ಮ ಕಂಟ್ರಿ, ಸೊ ಯಾವ್ದು ಕಂಟ್ರಿ ಬರುತ್ತೆ ಅದನ್ನು ಹಾಕಿ. ಓಕೆನಾ. ದೆನ್ ಸ್ಟೇಟ್ ಈಸ್ ಆಪ್ಷನಲ್ ಅಂತ ಹೇಳಿದ್ದಾರೆ, ಹಾಕ್ಬೋದು, ಹಾಕ್ಲಿಕ್ಕಿದ್ರು ಇಲ್ಲ. ದೆನ್ ಸಿಟಿ ಈಸ್ ಕಂಪಲ್ಸರಿ, ನೀವು ಯಾವ ಸಿಟಿಲಿದ್ದೀರಾ ಅಂತ ಹೇಳ್ಬಿಟ್ಟು. ದೆನ್ ಸ್ಟ್ರೀಟ್ ಯಾವ ಏರಿಯಾದಲ್ಲಿದ್ದೀರಾ. ದೆನ್ ನಿಮ್ಮ ಏರಿಯಾದಾಗಿರ್ಬೋದು, ನಿಮ್ಮ ಊರ್ದು ಪೋಸ್ಟಲ್ ಪಿನ್ ಕೋಡ್ ಇಲ್ಲಿ ಹಾಕಬೇಕು. ಓಕೆನಾ. ದೆನ್ ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಜುಕೇಷನ್. ಸೊ ಎಜುಕೇಷನ್ ಡೀಟೇಲ್ಸ್ ಇಲ್ಲಿ ಕಂಪಲ್ಸರಿ ಹಾಕಲೇಬೇಕು. ಎಜುಕೇಷನ್ 1 ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಟೈಟಲ್ ಆಪ್ಷನ್. ಸೊ ಇಲ್ಲಿ ನೀವೇನು ಮಾಡಿದ್ದೀರಾ, SLC ಮಾಡಿದ್ದೀರಾ, ಡಿಗ್ರಿ ಮಾಡಿದ್ದೀರಾ, ಗ್ರ್ಯಾಜುಯೇಟ್ ಮಾಡಿದ್ದೀರಾ, ಸೊ ಏನು ಮಾಡಿದ್ದೀರಾ ಅದನ್ನು ಇಲ್ಲಿ ಹಾಕಬೇಕಾಗತ್ತೆ. ಮೇಜರ್ ಆಪ್ಷನಲ್ ಬಂದ್ಬಿಟ್ಟು ಇದು ಎಂಟರ್ ಮೇಜರ್ ಅಂತ ಹೇಳಿರುವಂಥದ್ದು, ಅದು ಕೂಡ ಹಾಕಬೇಕಾಗುತ್ತೆ. ಮತ್ತು ಗ್ರ್ಯಾಜುಯೇಟೆಡ್ ಆಗಿದ್ದರೆ ಗ್ರ್ಯಾಜುಯೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸರ್ಟಿಫೈಡ್ ಆಪ್ಷನಡ್ ಬಂದ್ಬಿಟ್ಟು ನಿಮ್ಮದು BA ಆಗಿದೆಯಾ, BSc ಆಗಿದೆಯಾ, ಸೊ ಏನಾಗಿದೆ, BCom ಆಗಿದೆಯಾ, ಸೊ ಯಾವುದಾಗಿದೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ. ದೆನ್ ಆ್ಯಡ್ ಎಜುಕೇಷನ್, ಇನ್ನೂ ಏನಾದರೂ ಬೇರೆ ಮತ್ತು ನೀವೇನಾದರೂ ಆಪ್ಷನಲ್ ಅಂದರೆ ಏನಾದರೂ ಬೇರೆ ಕೋರ್ಸ್ಗಳನ್ನು ಮಾಡಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು. ಓಕೆನಾ. ಮತ್ತು ನಿಮ್ಗೆ ಅದಾದಮೇಲೆ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ, ಬೇರೆ ಕಡೆ ನೀವು ಆಲ್ರೆಡಿ ಕೆಲಸ ಮಾಡಿರೋರಿದ್ದರೆ ಕಂಪನಿ ನೇಮನ್ನು ಹಾಕಬೇಕು ಮತ್ತು ಪೊಸಿಷನ್ ಟೈಟಲ್ ಹಾಕಬೇಕು. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಬರೀ ಕೆಲಸ ಮಾಡಿದವ್ರಿಗೆ ಮಾತ್ರ ಇದು ಎಕ್ಸ್ಪೀರಿಯೆನ್ಸ್, ಯಾರು ಮಾಡಿರಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು. ಓಕೆನಾ. ಪೊಸಿಷನ್ ಟೈಟಲ್ ಹಾಕಬೇಕಾಗತ್ತೆ. ಸ್ಟಾರ್ಟ್ ಯಾವಾಗ ಮಾಡಿದ್ರಿ ಕೆಲಸ ಮತ್ತು ಎಂಡ್ ಯಾವಾಗ ಮಾಡಿದ್ರಿ ಅದನ್ನು ಹಾಕಬೇಕು. ದೆನ್ ಪೊಸಿಷನ್ ಡ್ಯೂಟೀಸ್ ಆಪ್ಷನಲ್ ಅಂತ ಕೇಳಿದ್ದಾರೆ. ಓಕೆನಾ. ದೆನ್ ಅದಾದಮೇಲೆ ಅಪ್ಲಿಕೇಶನ್ ಕ್ವಶನ್ಸ್ ಬಂದುಬಿಟ್ಟು ಡು ಯು
knowledge that your application will not be considered if you don't fully answer the screening questions. Do not use chat gpt. ಓಕೆನಾ. ಸೊ ಇಲ್ಲಿ ಒಂದೆರಡು ಕ್ವಶನ್ಸ್ ಇದೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಚಾಟ್ ಜಿ ಬಿ ಟಿ ಯೂಸ್ ಮಾಡ್ದೇ ಹಾಕಬೇಕಾಗತ್ತೆ. ಓಕೆನಾ. ಸೊ ಎಸ್ ಅಂತ ಹಾಕಿ ಟೆಲ್ ಮಿ ಅಬೌಟ್ ಸಮಥಿಂಗ್ ಎಸ್ಪೆಷಲಿ ಯು ಹ್ಯಾವ್ ಅಕ್ಯುಂಪಲೈಸ್ಡ್. ಓಕೆನಾ. ನಿಮ್ಮ ಬಗ್ಗೆ ಬರಿಬೇಕಾಗುತ್ತೆ. ದೆನ್ ಫೈಂಡ್ 5 ಆಕ್ಟಿವ್ ಕಮ್ಯುನಿಟಿ ಫೇಸ್ಬುಕ್ ಗ್ರೂಪ್ಸ್ ಕ್ರೈಟೀರಿಯಾ ಫಾರ್ ಸೆಲೆಕ್ಷನ್ ಲೊಕೇಟೆಡ್ ಇನ್ ಟೌನ್ಸ್ ವಿತಿನ್ 20 ಮಿಲ್ಸ್ ರೈಡ್ಸ್ ಆಫ್ ಫ್ರಾಂಕ್ಲಿನ್ Massachusetts. Ensure each group has over 5,000 members and is active. Ensure that group allows business sports. Each group should be in a different town. No ad sales or busy buy or sell groups. Please list the name of the groups. Please respond with the name of the 5 groups. ಓಕೆನಾ. ಸೊ ಇಲ್ಲಿ ನಿಮ್ದು ಏನಾದರೂ ಫೇಸ್ಬುಕ್ ಗ್ರೂಪ್ಗಳಿರ್ತವೆ. ಓಕೆನಾ. ಸೊ ಅವ್ರದ್ದು ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಲಿಂಕನ್ನು ಹಾಕಬೇಕು. ಓಕೆ. ಕನ್ವೀನಿಯನ್ಸ್ ಮೀ ವೈ ಹೂ ಶುಡ್ ಇಯರ್ ಯು ಅಂದರೆ ನಿಮ್ಮನ್ನು ಯಾಕೆ ಇವರು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ನೀವು ಕನ್ವಿನ್ಸ್ ಮಾಡಬೇಕು. ಇಲ್ಲಿ ಫ್ಯೂ ಲೈನ್ಸನ್ನು ಬರಿಬೇಕು. ಓಕೆನಾ. ಎಡಿಷ್ನಲ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಕವರ್ ಲೆಟರ್ ಏನಾದರೂ ಬರೆದಿದ್ರೆ ಅಪ್ಲೋಡ್ ಮಾಡಿ. ಸೊ ಅದಾದಮೇಲೆ ಪೋರ್ಟ್ಫೋಲಿಯೋ ಏನೇ ಇದ್ದರೆ ಹಾಕ್ಬೋದು, ಇಲ್ಲಂದರೆ ಇಲ್ಲ. ನೆಕ್ಸ್ಟ್ ಆಪ್ಷನಲ್ ಡೆಮೋಗ್ರಾಫಿಕ್ ಸರ್ವೆ ಬಂದ್ಬಿಟ್ಟು ಯುವರ್ ಪಾರ್ಟಿಸಿಪೇಷನ್ ಇನ್ ದಿಸ್ ಸರ್ವೆ ಈಸ್ ವ್ಯಾಲ್ಯುವೆಂಟರಿ. ಯು ಮೇ ಪ್ರೊವೈಡ್ ಆಸ್ ಅ ಮಚ್ ಇನ್ಫಾರ್ಮೇಷನ್ ಆಸ್ ಯುವರ್ ಆರ್ ಕಂಫರ್ಟೇಬಲ್ ವಿತ್. ಇಫ್ ಯು ಡಿಸೈಡ್ ನಾಟ್ participate in this study or provide partial information, it will not affect your chances of employment. ಓಕೆನಾ. ಸೊ ಸೆಲೆಕ್ಟ್ ಯುವರ್ ಸೆಕ್ಸ್, ಮೇಲ ಫಿಮೇಲ್ ಹಾಕಿ. ದೆನ್ ವಾಟ್ ಈಸ್ ಯುವರ್ ರೇಸ್ ಅಥೆಂಟಿಸಿಟಿ. ಓಕೆ. ಹಿಸ್ಪ್ಯಾನಿಕ್ ಆರ್ ಲ್ಯಾಟಿನ್, ಎ ಪರ್ಸನ್ ಫ್ರಮ್ ಕ್ಯೂಬನ್, ಮೆಕ್ಸಿಕೋ, ಚಿಕಾನೋ, ಪ್ಯೂರಿಟೋ, ಸಿಚೋ, ಸೌತ್ ಸೆಂಟ್ರಲ್ ಅಮೆರಿಕನ್ ಆರ್ ದ ಸ್ಪ್ಯಾನಿಷ್ ಕಲ್ಚರಲ್ ಆರ್ ಒರಿಜಿನಲ್, ರಿಗಾರ್ನಿಲ್ ಆರ್ ಫೇಸ್. ಓಕೆನಾ. ಸೊ ನಿಮ್ಮದು ಯಾವ ಥರ ಫೇಸ್ ಇದೆ ಅಂತ ಕೇಳ್ತಿದ್ದಾರೆ. ವೈಟ್ ಇದೆಯಾ, ಬ್ಲ್ಯಾಕ್ ಇದೆಯಾ, ಏಸಿಯನ್ ಇದೆಯಾ, ಸೊ ಯಾವುದಿದೆ ಅದನ್ನು ಹಾಕಬೇಕಾಗತ್ತೆ. ದೆನ್ ಅದಾದಮೇಲೆ ವರ್ಚಿನರ್ ಸ್ಟೇಟಸ್ ಬಂದ್ಬಿಟ್ಟು ಸ್ಪೆಷಲ್ ಡಿಸೇಬಲ್ಡ್ ಇದ್ದೀರಾ, ಅದರ್ ಎಲಿಜಿಬಲ್ ವರ್ಚನ್ ಇದ್ದೀರಾ, ನ್ಯೂಲಿ ಸೆಪರೇಟೆಡ್ ವರ್ಚನ ಅಥವಾ ನಾಟ್ ಅಪ್ಲಿಕೇಬಲ್. ಸೊ ನೀವು ಯಾವ್ದು ಬಂದರೂ ಕೂಡ ಹಾಕ್ಬೋದು. ಓಕೆನಾ. ಸೊ ಅದಾದಮೇಲೆ ಡಿಸಬಿಲಿಟಿ ಸ್ಟೇಟಸ್ ಏನಾದರೂ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನೆಕ್ಸ್ಟ್ ಅದಾದಮೇಲೆ ಸೆಂಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸೆಂಡ್ ಆಗುತ್ತೆ. ಓಕೆನಾ. ಸೊ ಈ ಥರ ಅಪ್ಲಿಕೇಶನ್ ಇರುತ್ತೆ. ಸೊ ನೀವು ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಸೊ ಈ ಒಂದು ಜಾಬ್ ಲಿಂಕನ್ನು ನಾನು ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕಾದ್ರೆ ಏನೇ ಡೌಟು ನೀವು ಕಮೆಂಟ್ ಮಾಡಿದ್ರೆ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಹಾಗೆ ಯಾರೇನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಜಾಬ್ನೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.